ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಇಂಗನಕಲ್ ಗ್ರಾಮದಲ್ಲಿ ಜೊತೆಗೆ ಪ್ರೌಢ ಮತ್ತು BA ಪದವಿ ಶಿಕ್ಷಣವನ್ನ ಕಲಬುರಗಿಯಲ್ಲಿ ಮುಗಿಸಿ ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ಭಾವನೆಯನ್ನ ಬೆಳೆಸಿಕೊಂಡು ಬಂದಂತ ವ್ಯಕ್ತಿ. ಪ್ರಥಮವಾಗಿ ಭಾರತೀಯ ದಲಿತ ಪ್ಯಾಂಥರ್ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿ ನೋಡಿ ಈ ಕಡೆ ಇದು ಹೋಗಿ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಉಪನ್ಯಾಸ ಕೊಟ್ಟರು. ಆಮೇಲೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಕಾರ್ಯಕ್ರಮ ಇದು ಒಂದು ಭಾರತೀಯ ದಲಿತ ಪ್ಯಾಂಥರ್ನ ರಾಜ್ಯ ಸಮಿತಿಯ ಒಂದು ಕಾರ್ಯಕ್ರಮ, ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಯಾರೂ ಸಂಘಟನೆಗಳು ಭೀಮಾಕೋರಿ ವಿಜಯೋತ್ಸವ ಕಾರ್ಯಕ್ರಮ ಎಲ್ಲಿ ಮಾಡಿದಿಲ್ಲ. ಅದಕ್ಕೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಒಂದು ವಿಶಿಷ್ಟವಾಗಿ ಬೆಂಗಳೂರು ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ಒಂದು ದಲಿತ ಪ್ಯಾಂಥರ್ನ ಶಕ್ತಿ ಏನನ್ನೋದು ಇಡೀ ಕರ್ನಾಟಕ ಜನತೆಗೆ ಇವತ್ತಿನ ದಿನ ತೋರಿಸ್ಕೊಟ್ಟಂಥ ದಿನ ಇದು. ಉದ್ದೇಶಗಳೇನು ಸರ್? ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಎಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗುತ್ತೋ, ಸಾಮಾಜಿಕ ಬಹಿಷ್ಕಾರ ಆದಂಥ ಮತ್ತು ಮರ್ಯಾದೆ ಹತ್ಯೆಗೇಡನ್ನು ಮಾಡ್ಕೊತಂಥ ಏನು ಅಪರಾಧಿಗಳಿದ್ದಾರೆ, ಯಾವಾಗಲೂ ದಲಿತರ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕೊತಂಥ ದಲಿತ ಪ್ಯಾಂಥರ್ ಸಂಘಟನೆ. ಭೀಮಾ ಕೋರೆಗಳ ಬಗ್ಗೆ ಜನತೆಗೆ ದಲಿತರ ಬಗ್ಗೆ ಕೆಲವು ಕಡೆ ಇನ್ನೂ ಕೂಡ ಅದ್ರ ಬಗ್ಗೆ ಸರಿಯಾದ ಅರಿವಿಲ್ಲ. ಅದರ ದಿನಾಚರಣೆ ಬಗ್ಗೆ ತಾವು ರಾಜ್ಯ ಸರ್ಕಾರಕ್ಕೆ ಏನು ಈಗಾಗಲೇ ನಾವು ಮೊನ್ನೆ ಹೇಳಿದೆವು, ಭೀಮಾ ಕೋರೆಗಳ ಇತಿಹಾಸದ ಬಗ್ಗೆ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ಅದು ಇತಿಹಾಸ ಅಳವಡಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಏನಪ್ಪ ಅಂದ್ರೆ ಆಗ್ರಹಪಡಿಸಿದ್ದೇವೆ. ಈಗ ಮುಂದಿನ ಹೋರಾಟಗಳೇನು? ದಲಿತರಿಗೆ ಯಾವುದೇ ರೀತಿಯಲ್ಲಿಂದ ತೊಂದರೆ ಆದಾಗ ಮತ್ತು ದಲಿತರಿಗೆ ಸಿಗಬೇಕಾದಂಥ ಸೌಲಭ್ಯದಿಂದ ವಂಚಿತ ಆದಂಥ ಸರ್ಕಾರ ಏನಾದರೂ ವಂಚನೆ ಮಾಡ್ತಾ ಇತ್ತಂದ್ರೆ ಅಂಥ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಮರ್ಯಾದೆಗೇಡು ಹತ್ಯೆಯ ಬಗ್ಗೆ ತುಂಬ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಕಾಯ್ದೆ ರೂಪಿಸಬೇಕು ಒತ್ತಾಯ. ಮರ್ಯಾದೆ ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ರಾಜ್ಯದಲ್ಲಿ ಒಂದು ಕಠಿಣವಾದಂಥ ಕಾನೂನು ಜಾರಿಗೆ ತರಬೇಕು. ಮತ್ತು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಏನು ಹೇಳಿದರು. ವಿಶೇಷ ಸ್ಥಾಪನೆ ಮಾಡೋದ್ರ ಜೊತೆಗೆ ಅವರಿಗೆ ಕಠಿಣವಾದಂಥ ಶಿಕ್ಷೆ, ಅವ್ರಿಗೆ ಯಾವುದೇ ರೀತಿಯಿಂದ ನ್ಯಾಯಾಲಯ ಬೇಲ್ ಮೇಲೆ ಹೊರಗಡೆ ಬರಲಾರ್ದಂಥ ಕಾನೂನು ಜಾರಿಗೆ ತರಬೇಕು. ಕಾನೂನು ಜಾರಿಗೆ ತಂದ್ರೆ ಮಾತ್ರ ಆರೋಪಿಗಳಿಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ಸಂಘಟನೆ ಸಂಘಟಿಸಲು ಏನಾದರೂ ಸಂಘಟನೆ ಮಾಡೋದು ಇನ್ನೂ ಹೆಚ್ಚಿನ ಸಂಘಟನೆ. ಈಗಾಗಲೇ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳೆಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ನಮ್ಮ ಸಂಘಟನೆ ಈಗಾಗಲೇ ಅನೇಕ ಈ ಒಂದು ಕಾರ್ಯಕ್ರಮ ನೋಡಿ ಅನೇಕ ಜನ ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲ ದಲಿತ ಪ್ಯಾಂಥರ್ನ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ ಅಂತೇಳಿ ಇಷ್ಟರಲ್ಲೇ ಬರ್ಕತ್ತಂಥ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ಲಿಕ್ಕೆ ಭಾರತೀಯ ದಲಿತ ಪ್ಯಾಂಥರ್ ಸಜ್ಜಾಗಿದೆ. SC TSP ಹಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಳ್ತದೆ. SC TSP ಹಣ ಬರೀ SC STಗಳಿಗೆ ಅವ್ರ ಕೇರಿಗಳ ಉದ್ಧಾರಕ್ಕೆ, ಅವರಿಗೆ ಶಾಲೆ ಮತ್ತು ಇದು ಮಾಡಲಿಕ್ಕೆ ಮಾಡ್ಬೇಕಂತ ಮಾಡಿದ್ರು. ಆದರೆ ಇವತ್ತು ಇದ್ರ ಬಗ್ಗೆ ತಾವು ದಲಿತ ಪ್ಯಾಂಥರ್ಸ್ ಏನು ನಿಲ್ಲುತ್ತೆ? ಈಗಾಗಲೇ ಒಂದು SCP TSP ಹಣ ದುರುಪಯೋಗ ಮಾಡೋದ್ರ ಬಗ್ಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದೆವು. ಅದ್ರ ಜೊತೆಗೆ ಬರ್ಕಂಥ ದಿನಗಳಲ್ಲಿ ರಾಜ್ಯಪಾಲರಿಗೆ ಭೇಟಿಯಾಗಿ ಇಂಥ ಒಂದು, ಯಾಕಂದ್ರೆ SCP ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಉಪಯೋಗಿಸ್ಲತ್ತದ, ಅದು ಬಂದ್ ಆಗಬೇಕು. ಯಾಕಂದ್ರೆ ಅದರಿಂದಾಗಿ ಸರ್ಕಾರ ಅನೇಕ ಕೋಟ್ಯಾಂತರ ರೂಪಾಯಿ ನಮ್ಮ ಅಭಿವೃದ್ಧಿ ಆಗದ ಹಣ ಬೇರೆಯವ್ರ ಪಾಲಾಗಿ ಹೋಲತ್ತದ ಅಂತೇಳಿ ಸರ್ಕಾರಕ್ಕೆ ಅದು ತಡೆಗಟ್ಟಬೇಕಂತೇಳಿ ಆಗ್ರಹಪಡಿಸ್ತಾ ಇದೆ. SPC ಹಣ ಮತ್ತು TPC ಹಣ ದುರ್ಬಳಕೆ ಮಾಡಿಕೊಳ್ಳೋದು ಕ್ರಿಮಿನಲ್ ಅಪರಾಧ ಅಂತ ಹೇಳಿದ್ರು ಕಾನೂನು. ನೀವು ಇದನ್ನು ಕಾನೂನು ಪ್ರಕಾರ ಯಾಕೆ ಇಟ್ಕೊಂಡ್ಕೊಂಡು ಪ್ರಯತ್ನ ಪಡೋದಿಲ್ಲ? ಕಾನೂನು ಇರೋದ್ರಿಂದ ಯಾವ ಅಧಿಕಾರಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಮಾಡಿ. ರಾಜ್ಯದ ಮುಖ್ಯಮಂತ್ರಿ ನೀವು ಹೇಳೋಂಥದ್ದು ಕಾನೂನು ಯಾವುದರಲ್ಲಿ ಅದ ಅಂತಂದ್ರೆ ಸರ್, ಕಾಮಗಾರಿಯಲ್ಲಿ ಯಾವುದಾದ್ರೂ ಬೇರೆ ಓಣಿಯಲ್ಲಿ ಕಾಮಗಾರಿ ಮಾಡಿದ್ರಂದ್ರೆ ಅಂಥದ್ದು ಕಂಡು ಬಂತು ಅಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಂತೇಳಿ ಕಾನೂನಿದೆ.
ಆದರೆ ಈ ಬೇರೆ ಯೋಜನೆಗಳಿಗೆ ಹಣ ಏನು ಖರ್ಚು ಮಾಡ್ಲತ್ತಾರ ಅದ್ರ ಬಗ್ಗೆ ಕಾನೂನು ಇನ್ನೂ ಮಾಡಿಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಅದಕ್ಕೆ ಈಗ ಹೆಂಗೆ ಕಾನೂನು ತಂದಿದ್ದಾರೆ ಕಾಮಗಾರಿಗೆ ಅದ್ರ ಥರ ಇದು ಯೋಜನೆಗಳಿಗೂ ಬೇರೆದಕ್ಕೆ ಉಪಯೋಗಿಸ್ಬಾರ್ದು ಅಂತೇಳಿ ಹೊಸ ಕಾನೂನು ಜಾರಿಗೆ ತರಬೇಕಂತೇಳಿ ಒತ್ತಾಯ ಪಡ್ತಾರೆ. ಥ್ಯಾಂಕ್ ಯು.